2026ರಲ್ಲಿ ವಿಶ್ವದ ಪ್ರಾದೇಶಿಕ ಫಲ. ಭಾರತದಲ್ಲಿ ಪಂಜಾಬ್, ಹಿಮಾಚಲ, ಜಮ್ಮು ಕಾಶ್ಮೀರ, ಲಡಾಖನ್ನು ಹೊರತುಪಡಿಸಿ ಮಧ್ಯ ದಕ್ಷಿಣ, ಚೀನಾ, ಬಾಂಗ್ಲಾದಿಂದ ಜಪಾನ್ ತನಕ, ಥೈಲ್ಯಾಂಡ್, ವಿಯೆಟ್ನಾಂ, ಬರ್ಮಾ, ತೈವಾನ್, ಫಿಲಿಪೈನ್ಸ್, ದಕ್ಷಿಣ ಕೊರಿಯಾ ದೇಶಗಳಲ್ಲಿ ಹಾಗೂ ದಕ್ಷಿಣ ಅಮೆರಿಕ ದೇಶಗಳಾದ ಮಧ್ಯ ದಕ್ಷಿಣ, ಬ್ರೆಜಿಲ್, ಪೆರು, ಚಿಲಿ, ಅರ್ಜೆಂಟೈನಾ, ಪರಾಗ್ವೆ ಪ್ರದೇಶಗಳಲ್ಲಿ ಸದೃಢ ನಾಯಕತ್ವದ ಆಡಳಿತದಿಂದ ಯೋಜನೆಗಳು, ಜವಾಬ್ದಾರಿಗಳು ಕಾರ್ಯಗತವಾಗುವುದು. ಸದಾಕಾಲ ಕೈಯಲ್ಲಿ ಉದ್ಯೋಗ ಪ್ರವೃತ್ತರಾಗಿ ಅನ್ಯ ದೇಶಗಳ ಮೇಲೆ ಅವಲಂಬಿತರಾಗದೆ ನೂತನ ಬಂಡವಾಳ ಹೂಡಿಕೆಗಳಿಂದ ಬದುಕುವ ಮಾರ್ಗ ಕಂಡುಕೊಳ್ಳುವರು. ನಾಯಕತ್ವ ಗುಣ, ಸಂಶೋಧನಾ, ಅರ್ಥಗರ್ಭಿತ ಆವಿಷ್ಕಾರ, ವಿಚಾರಗಳ ಪ್ರಗತಿಯಾಗಿ ಅನ್ಯ ದೇಶದವರಿಗೆ ಊಹಿಸಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗುವುದು. ಪಶ್ಚಿಮ ಅಮೆರಿಕ, ಕೆನಡಾ, ಪಶ್ಚಿಮ ಐರೋಪ್ಯ ದೇಶಗಳ ತೀವ್ರ ವಿರೋಧ ಎದುರಾದರೂ ಉಳಿದ ದೇಶಗಳ ಸಹಕಾರ ಒದಗಿ ಬರುವುದು. ದಕ್ಷಿಣ ಅಮೆರಿಕ ದೇಶಗಳಲ್ಲಿ ಅನಾರೋಗ್ಯ, ನಷ್ಟ, ಕಷ್ಟ, ಸಾಲದ ಹೊರೆ ಸಂಭವ. ಪಂಜಾಬ್, ಹಿಮಾಚಲ, ಜಮ್ಮು ಕಾಶ್ಮೀರ, ಲಡಾಖ್, ಉತ್ತರ ಚೈನಾ, ಉತ್ತರ ಕೊರಿಯಾ, ಮಂಗೋಲಿಯಾ, ಪಾಕಿಸ್ತಾನ, ಇರಾನ್, ಅಫ್ಘಾನಿಸ್ತಾನ, ಸೌದಿ ಅರೇಬಿಯಾದಿಂದ ಕಜಕಿಸ್ತಾನ ತನಕ ಇರುವ ದೇಶಗಳಲ್ಲಿ ಸರಿಯಾದ ತಿಳುವಳಿಕೆ ಇಲ್ಲದೆ ದುರಾಲೋಚನೆಯಿಂದ ಕೂಡಿದ ಅಪ್ರಾಮಾಣಿಕ ಅಧಿಕಾರ ನಡವಳಿಕೆ ನಿಯಮಗಳನ್ನು ಅನುಸರಿಸುವುದರಿಂದ ಪ್ರಜೆಗಳ ಜೀವನದಲ್ಲಿ ಅವ್ಯವಸ್ಥೆ, ಅರಾಜಕತೆ, ಕ್ಷಮರಹಿತ, ನಷ್ಟ ಕಷ್ಟಗಳು ಎದುರಾಗುವುದು. ಯಾವಾಗಲೂ ಭಯದ ವಾತಾವರಣ ಕಾಡುವುದು. ಪ್ರಾಕೃತಿಕವಾಗಿ ಜಲ ಸಂಬಂಧಿ ಸಮಸ್ಯೆಗಳು ಎದುರಾಗುವವು. ಭೂಗರ್ಭದ ಶ್ರೇಷ್ಠ ಖನಿಜಗಳು, ಆಭರಣಾದಿ ಬೆಲೆ ಬಾಳುವ ವಸ್ತುಗಳು ಅನ್ಯ ದೇಶಗಳ ಪಾಲಿಗೆ ಒದಗಿ ಬರುವುದು ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗುವುದು. ಮಧ್ಯಪೂರ್ವ ಅಮೆರಿಕ, ಮೆಕ್ಸಿಕೋ, ವಾಯುವ್ಯ ಆಫ್ರಿಕಾ ದೇಶಗಳು ಅಭಿವೃದ್ಧಿ ಹೊಂದುವವು. ರಷ್ಯಾ, ಪೂರ್ವ ಯುರೋಪ್ ದೇಶಗಳು, ಉಕ್ರೇನ್, ಟರ್ಕಿ, ಇರಾಕ್, ಇರಾನ್, ಸೌದಿ ಅರೇಬಿಯಾ, ಈಜಿಪ್ಟ್, ಇಸ್ರೇಲ್, ಸುಡಾನ್, ಗ್ರೀಸ್ ಇತ್ಯಾದಿ ದೇಶಗಳಲ್ಲಿ ರಾಸಾಯನಿಕ ಪದಾರ್ಥಗಳ ಉತ್ಪನ್ನ ವೃದ್ಧಿಸುವುದು. ಈ ಪ್ರದೇಶಗಳ ಆಡಳಿತದಲ್ಲಿ ಜನರು ತಮ್ಮ ಸ್ವಂತ ಚಿಂತನೆಯೊಂದಿಗೆ, ಪರಿಶ್ರಮದೊಂದಿಗೆ, ಉತ್ತಮ ವಿದ್ಯೆ ಮೂಲಕ ನೂತನ ಆವಿಷ್ಕಾರಕ್ಕೆ ಪ್ರಚೋದನೆ, ಯೋಜನೆಗಳನ್ನು ರೂಪಿಸುವರು. ಒಂದು ವಿಚಾರಕ್ಕೆ ಅಂಟಿಕೊಂಡರೆ ಅದನ್ನು ಏಕಾಗ್ರತೆಯಿಂದ ಪೂರ್ಣಗೊಳಿಸುವ ತನಕ ಯಾವುದೇ ನಿಯಮ ಅಥವಾ ಖರ್ಚಿಗೆ ಲೆಕ್ಕಿಸದೆ ಕಾರ್ಯಪ್ರವೃತ್ತರಾಗುವರು. ಶ್ರೀಮಂತಿಕೆ, ಸಲ್ಲಾಪ, ಮನೋರಂಜನೆ, ಪ್ರವಾಸೋದ್ಯಮ, ಪರೋಪಕಾರಕ್ಕೆ ಆದ್ಯತೆ ನೀಡುವರು. ಹೊಸ ಸಾಮಾಜಿಕ ನಿಯಮಗಳು ಚಾಲನೆಗೊಳ್ಳುವವು. ಈ ಪ್ರದೇಶಗಳಲ್ಲಿ ಈ ವರ್ಷ ಜಲಪ್ರವಾಹ, ಮೋಸ, ವಂಚನೆ, ರೋಗ, ದುರ್ಘಟನೆಗಳು, ವಾಹನ ಅಪಘಾತಗಳು, ಯುದ್ಧ ಭೀತಿ ಮುಂದುವರಿಯುವುದು. ಪಶ್ಚಿಮ ಯುರೋಪ್, ಕೆನಡಾ, ಅಮೆರಿಕ ದೇಶಗಳು, ಮೆಕ್ಸಿಕೋ ಪ್ರತಿನಿಧಿಗಳು ಇತರ ದೇಶಗಳ ಮೇಲೆ ಎಲ್ಲ ವಿಚಾರಗಳಲ್ಲಿ ಆಡಳಿತ ಅಧಿಕಾರ ನಡೆಸಲು ಪ್ರಯತ್ನಿಸಿದರೂ ಫಲಿಸದು. ಯೋಜಿತ, ಉದ್ದೇಶಿತ ನಿಯಮಗಳು ವಿಪರೀತವಾಗಿ, ಅದೃಷ್ಟಹೀನವಾಗಿ, ತಮಗೆ ಮಾರಕವಾಗಿ, ಅನಿರೀಕ್ಷಿತ ಸಮಸ್ಯೆಗಳು ಎದುರಾಗಿ ದೇಶದ ವರ್ಚಸ್ಸು ಕುಂದುವುದು. ದೇಶದ ಉನ್ನತ ರಾಜಕೀಯ, ಧಾರ್ಮಿಕ ನಾಯಕನ ಪ್ರಾಣಹಾನಿಯಾಗುವುದು. ದಕ್ಷಿಣ ಕೊರಿಯಾ, ಭಾರತ, ಚೈನಾ, ಜಪಾನ್, ಬಾಂಗ್ಲಾ, ದಕ್ಷಿಣ ಅಮೆರಿಕ ದೇಶಗಳಾದ ಬ್ರೆಜಿಲ್ ಇತ್ಯಾದಿ ದೇಶಗಳೊಂದಿಗೆ ವೈಮನಸ್ಸು ಮುಂದುವರಿಯುವುದು. ಪ್ರಾಕೃತಿಕವಾಗಿ ಜಲಪ್ರವಾಹ, ಭೂಕಂಪನ ಸಂಭವಿಸುವುದು. ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ದೇಶಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು, ನೂತನ ಯೋಜನೆಗಳು ಕಾರ್ಯಗತವಾಗುವುದು. ಪ್ರಜೆಗಳು ಹೆಚ್ಚಿನ ಲಾಭ ಅನುಭವಿಸುವರು. ಇಂಡೋನೇಷಿಯಾ, ಮಲೇಷಿಯಾ ಇತ್ಯಾದಿ ದ್ವೀಪ ರಾಷ್ಟ್ರಗಳ ಮೇಲೆ ಅಮೆರಿಕ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಲು ಪ್ರಯತ್ನಿಸುವುದು. ತಾರೀಕು 28/4/2026ರಿಂದ 11/5/2026 ತನಕ ಬ್ರೆಜಿಲ್, ಜಪಾನ್, ಕೊರಿಯಾ, ಭಾರತ, ಪಾಕ್, ಅಫ್ಘಾನ್, ಬಾಂಗ್ಲಾ, ಚೈನಾ, ಶ್ರೀಲಂಕಾ, ಇಂಡೋನೇಷಿಯಾ ಹಾಗೂ ಸಮೀಪ ದ್ವೀಪ ರಾಷ್ಟ್ರಗಳಲ್ಲಿ ವಿದ್ಯೆ, ಜ್ಞಾನ, ಪ್ರಗತಿಯಾಗಿ ನೂತನ ಆವಿಷ್ಕಾರ ವಿಚಾರಗಳು ಸಂಭವಿಸುವುದು. ವ್ಯಾಪಾರ ವಹಿವಾಟುಗಳಲ್ಲಿ ಗಣನೀಯ ಅಭಿವೃದ್ಧಿ, ದೇಶದ ಭಾಗ್ಯಾಭಿವೃದ್ಧಿ ಸಂಭವಿಸುವುದು. ಪ್ರಪಂಚದ ಎಲ್ಲ ದೇಶಗಳು ಈ ದೇಶಗಳ ಮೇಲೆ ಗಮನ ಹರಿಸುವರು. ಆಸ್ಟ್ರೇಲಿಯಾ ಹಾಗೂ ಸಮೀಪ ದ್ವೀಪ ರಾಷ್ಟ್ರಗಳಲ್ಲಿ ಬಿಸಿಗಾಳಿ, ಚಂಡಮಾರುತದ ಭೀತಿ ಉಂಟಾಗುವುದು. ಘರ್ಷಣೆ, ಅನಾರೋಗ್ಯ ಪರಿಸ್ಥಿತಿ ಎದುರಾಗುವುದು. ಅಮೆರಿಕ, ವಾಯುವ್ಯ ಆಫ್ರಿಕಾ, ಪಶ್ಚಿಮ ಯುರೋಪ್, ಕೆನಡಾ, ಪಶ್ಚಿಮ ರಷ್ಯಾ, ಪೂರ್ವ ಯುರೋಪ್, ಇರಾನ್, ಇಸ್ರೇಲ್, ಉಕ್ರೇನ್, ಟರ್ಕಿ ಇತ್ಯಾದಿ ಮಧ್ಯ ರಷ್ಯಾ ದೇಶಗಳಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ನಷ್ಟ, ಮೋಸ, ವಂಚನೆ, ನಡೆನುಡಿಗಳಿಂದ ದೇಶದ ಗೌರವಕ್ಕೆ ಧಕ್ಕೆ ಎದುರಾಗುವುದು. 11/5/2026ರಿಂದ 26/5/2026 ದಕ್ಷಿಣ ಭಾರತ, ಶ್ರೀಲಂಕಾ, ದಕ್ಷಿಣ ಚೈನಾ, ಇಂಡೋನೇಷಿಯಾ ಹಾಗೂ ಸಮೀಪ ದ್ವೀಪ ರಾಷ್ಟ್ರಗಳಲ್ಲಿ ಅರೇಬಿಯನ್ ಸಮುದ್ರ, ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರದಲ್ಲಿ ಭೀಕರ ಚಂಡಮಾರುತದಿಂದ ಅಪಾರ ಹಾನಿ, ರೋಗಭೀತಿ, ರಾಜಕೀಯ ಅಸ್ಥಿರತೆ ಸಂಭವಿಸುವುದು. ಆಸ್ಟ್ರೇಲಿಯಾದಲ್ಲಿ ಎಲ್ಲ ವಿಚಾರಗಳಲ್ಲಿ ಪ್ರಗತಿ. ಉತ್ತರ ಭಾರತ, ಪಾಕ್, ಅಫ್ಘಾನಿಸ್ತಾನ, ಚೈನಾ, ಜಪಾನ್, ಕೊರಿಯಾ, ಮಂಗೋಲಿಯಾ ದೇಶಗಳಲ್ಲಿ ಮನೋರಂಜನೆ, ಪ್ರಯಾಣ, ವ್ಯಾಪಾರ ವಹಿವಾಟುಗಳಲ್ಲಿ ಗಣನೀಯ ಅಭಿವೃದ್ಧಿ, ಸ್ಥಿರವಾದ ಭದ್ರತೆಗೆ ಆದ್ಯತೆ. ಇರಾನ್, ಸೌದಿ, ರಷ್ಯಾ, ಇರಾಕ್ ಸಮೀಪ ದೇಶಗಳಲ್ಲಿ, ಟರ್ಕಿ, ಸಿರಿಯಾ ಇಲ್ಲಿ ಅನಾಗರಿಕ ನಿರ್ಣಯಗಳು ಜಾರಿಯಾಗುವುದು. ಪ್ರಜೆಗಳ ಮಾನಸಿಕ ಒತ್ತಡ, ಭಯದ ವಾತಾವರಣ, ಮಕ್ಕಳಿಗೆ ಅನಾರೋಗ್ಯ, ಬುದ್ಧಿಭ್ರಮಣೆ ಮುಂತಾದ ಪರಿಸ್ಥಿತಿಗಳ ಸಂಭವ. ಅಮೆರಿಕ, ಪಶ್ಚಿಮ ಯುರೋಪ್, ಕೆನಡಾ, ಉತ್ತರ ಆಫ್ರಿಕಾದಲ್ಲಿ ಉತ್ತಮ ಯೋಜನೆಗಳು ಜಾರಿಯಾಗಿ ಅಭಿವೃದ್ಧಿಯಾಗಲಿದೆ. 26/5/2026ರಿಂದ 22/6/2026 ಇರಾನ್, ಪಾಕ್, ಕಜಕ್ ಹಾಗೂ ಸಮೀಪ ದೇಶಗಳು, ಭಾರತ, ಚೈನಾ, ರಷ್ಯಾ, ಜಪಾನ್, ಕೊರಿಯಾ, ಶ್ರೀಲಂಕಾ ಇತ್ಯಾದಿ ದೇಶಗಳು ಅಭಿವೃದ್ಧಿಗೆ ಆದ್ಯತೆ ನೀಡುವರು. ನಷ್ಟಗಳನ್ನು ನಿವಾರಿಸಿ ಒಗ್ಗಟ್ಟಿಗೆ ಶ್ರಮಪಡುವರು. ಉತ್ತರ ಆಸ್ಟ್ರೇಲಿಯಾ, ಇಂಡೋನೇಷಿಯಾ ಹಾಗೂ ಸಮೀಪ ದ್ವೀಪ ರಾಷ್ಟ್ರಗಳಲ್ಲಿ, ದಕ್ಷಿಣ ಅಮೆರಿಕ ದೇಶಗಳಲ್ಲಿ ಬಲಿಷ್ಠ ಚಂಡಮಾರುತ ಬರಲಿದೆ.
ಪೂರ್ವ ಯುರೋಪ್, ರಷ್ಯಾ, ಉಕ್ರೇನ್, ಭಾರತ, ಟರ್ಕಿ, ಸಮೀಪ ದೇಶಗಳಲ್ಲಿ, ಕೆನಡಾ, ಅಮೆರಿಕ ದೇಶಗಳಲ್ಲಿ ವಿಶ್ವದಾದ್ಯಂತ ಶಾಂತಿ ಸ್ಥಾಪಿಸಲು ಪ್ರಸ್ತಾಪ, ಪರಿಶ್ರಮಕ್ಕೆ ಆದ್ಯತೆ. 22/6/2026 21/7/2026 ತನಕ. ಈ ಕಾಲಘಟ್ಟದಲ್ಲಿ ಭಾರತ ಸೇರಿ ಪ್ರಪಂಚದ ಎಲ್ಲ ದೇಶಗಳಲ್ಲಿ ನಾನಾ ರೀತಿಯ ಅನಾಹುತ ಸಂಭವಿಸುವುದು. 22/7/2026 4/8/2026 ತನಕ. ಈ ಕಾಲಾವಧಿಯಲ್ಲಿ ಜಾಗತಿಕವಾಗಿ ಪುನಃ ಎಲ್ಲ ದೇಶಗಳು ಪರಸ್ಪರ ಹೊಂದಾಣಿಕೆ ಮಾಡಲು ಕಾರ್ಯಪ್ರವೃತ್ತರಾಗುತ್ತಾರೆ. 4/8/2026 17/8/2026 ತನಕ. ಭಾರತ, ಚೈನಾ, ಬ್ರೆಜಿಲ್ ಹಾಗೂ ಸಮೀಪ ದೇಶಗಳು, ಅಮೆರಿಕ, ಯುರೋಪ್ ದೇಶಗಳ ನಡುವೆ ಭಿನ್ನಾಭಿಪ್ರಾಯ, ಒತ್ತಡ ಸಂಭವ. ಮಧ್ಯ ಏಷ್ಯಾ ದೇಶಗಳು, ರಷ್ಯಾ, ಪೂರ್ವ ಯುರೋಪ್, ಉಕ್ರೇನ್, ಇಸ್ರೇಲ್ ಹಾಗೂ ಸಮೀಪ ದೇಶಗಳಲ್ಲಿ ಪ್ರಗತಿಪರ ಕಾರ್ಯಚಟುವಟಿಕೆಗಳು ಕಾರ್ಯಗತವಾಗುವುದು. 17/8/2026 31/8/2026 ತನಕ. ಭಾರತದಿಂದ ರಷ್ಯಾ ತನಕ ದೇಶಗಳು, ಮಂಗೋಲಿಯಾ, ಚೈನಾ, ಜಪಾನ್ ತನಕ ದೇಶಗಳು, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್, ಮಡ್ಗಾಸ್ಕರ್ ಇಲ್ಲಿ ವಿದ್ಯೆ, ಜ್ಞಾನ, ಆರ್ಥಿಕ ವಿಚಾರಗಳಲ್ಲಿ ಪ್ರಗತಿ, ಜಾಗತಿಕ ಮಾನ್ಯತೆ ಲಭಿಸುವುದು, ಅತಿ ವರ್ಷಧಾರೆ ಸಂಭವಿಸುವುದು, ಅನಾರೋಗ್ಯ ಪರಿಸ್ಥಿತಿ. ಉತ್ತರ ಆಸ್ಟ್ರೇಲಿಯಾ, ಇಂಡೋನೇಷಿಯಾ ಹಾಗೂ ಸಮೀಪ ದ್ವೀಪ ರಾಷ್ಟ್ರಗಳಲ್ಲಿ ದೇಶದಲ್ಲಿ ರಾಜಕೀಯ ನಿಯಮಗಳಲ್ಲಿ ಉತ್ಕೃಷ್ಟತೆಗೆ ಚಾಲನೆ, ಆರ್ಥಿಕ ಪ್ರಗತಿ, ಸ್ವಂತ ಬಲದ ಮೇಲೆ ಕಾರ್ಯನಿರ್ಭರರಾಗಲು ಯೋಜನೆಗಳು ಜಾರಿಯಾಗುವುದು. ಶ್ರೀಲಂಕಾ, ದಕ್ಷಿಣ ಭಾರತ, ಥೈಲ್ಯಾಂಡ್ ಸಮೀಪ ದೇಶಗಳಲ್ಲಿ ಪ್ರಯಾಣಾದಿಗಳಲ್ಲಿ ದುರ್ಘಟನೆ, ಅನಗತ್ಯ ನಿಯಮಗಳಿಂದ ಆರ್ಥಿಕ ಅಧಪತನ ಎದುರಾಗುವಿಕೆ, ವ್ಯಾಪಾರ ವಹಿವಾಟುಗಳಲ್ಲಿ ಅಪನಂಬಿಕೆ, ವಂಚನೆ. ಯುರೋಪ್, ಅಮೆರಿಕ, ಕೆನಡಾ, ದಕ್ಷಿಣ ಅಮೆರಿಕ ದೇಶಗಳಲ್ಲಿ ಅತಿಯಾದ ಮಳೆಯಿಂದ ಅಪಾರ ಹಾನಿ, ಗುಡ್ಡಜರಿತ, ಭೂಕುಸಿತ, ರಾಜಕೀಯ ಹಾಗೂ ಧಾರ್ಮಿಕ ಮುಖಂಡರಿಗೆ ಆಪತ್ತು. 31/8/2026 14/9/2026 ಮಡ್ಗಾಸ್ಕರ್, ದಕ್ಷಿಣ ಸಮುದ್ರ, ನ್ಯೂಜಿಲೆಂಡ್ ಇಲ್ಲಿ ಅತಿ ವರ್ಷಧಾರೆ, ಅಪಾರ ಹಾನಿ, ಸಾಂಕ್ರಾಮಿಕ ರೋಗ ಸಂಭವ. ಆಸ್ಟ್ರೇಲಿಯಾದಲ್ಲಿ ಆರ್ಥಿಕ ಪ್ರಗತಿ, ವ್ಯಾಪಾರ ವಹಿವಾಟುಗಳಲ್ಲಿ ಯಶಸ್ಸು, ನೂತನ ಒಪ್ಪಂದಗಳ ಚಾಲನೆ. ಇಂಡೋನೇಷಿಯಾ, ಸಮೀಪ ದೇಶಗಳು, ಭಾರತ, ಚೈನಾದಿಂದ ಜಪಾನ್ ತನಕ, ಶ್ರೀಲಂಕಾದಿಂದ ಜರ್ಮನ್ ತನಕ, ಕೊಲ್ಲಿ ದೇಶಗಳು, ಟರ್ಕಿ, ಉಕ್ರೇನ್ ಹಾಗೂ ಸಮೀಪ ದೇಶಗಳಲ್ಲಿ, ಮೆಕ್ಸಿಕೋ, ಬ್ರೆಜಿಲ್, ವೆನೆಜುವೆಲಾ, ಕೊಲಂಬಿಯಾ ಸಮೀಪ ದೇಶಗಳಲ್ಲಿ ಅವಿವೇಕದ ನಿರ್ಧಾರ, ನಾನಾ ರೀತಿಯ ಅನಾಹುತಗಳು, ಭೂವಿವಾದ, ಮೋಸ, ವಂಚನೆ, ಯುದ್ಧೋನ್ಮಾದ, ರಾಜಕೀಯ, ಧಾರ್ಮಿಕ ನಾಯಕರುಗಳಿಗೆ ಆಪತ್ತು ಎದುರಾಗುವುದು. ದೀರ್ಘ ಪ್ರಯಾಣದಲ್ಲಿ ಅವಘಡ, ಆರ್ಥಿಕ ಅಧಪತನ, ಭೂಕಂಪನ, ಅತಿ ವರ್ಷಧಾರೆ ಇತ್ಯಾದಿ ಸಮಸ್ಯೆಗಳ ಸುರಿಮಳೆ ಸಂಭವಿಸುವುದು. 14/9/2026 28/9/2026 ತನಕ. ಈ ಕಾಲಾವಧಿಯಲ್ಲಿ ಅಮೆರಿಕ, ಆಸ್ಟ್ರೇಲಿಯಾ, ಕೆನಡಾ ದೇಶಗಳು ತಮ್ಮ ಪ್ರಾಬಲ್ಯವನ್ನು ಪ್ರಪಂಚದ ಇತರ ದೇಶಗಳ ಮೇಲೆ ಪ್ರದರ್ಶಿಸುವರು. 28/9/2026 3/12/2026 ತನಕ. ವಿಶ್ವದಾದ್ಯಂತ ಅನುಕೂಲಕಾರಿ ಪರಿಸ್ಥಿತಿ ಇರುವುದಿಲ್ಲ. ಈ ಕಾಲಾವಧಿಯಲ್ಲಿ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್ ಸಮೀಪ ದೇಶಗಳಲ್ಲಿ, ವೆನೆಜುವೆಲಾ, ಗಯಾನಾ, ಬ್ರೆಜಿಲ್ ಭೂ ಸಂಬಂಧ ವಿಚಾರಗಳಲ್ಲಿ ಮಹತ್ತರ ಬದಲಾವಣೆಗಳು ಸಂಭವ, ವ್ಯವಹಾರಗಳಲ್ಲಿ ಅಡಚಣೆ, ಪಾಲುಗಾರಿಕೆಯಲ್ಲಿ ಮೋಸ, ವಂಚನೆ, ಪ್ರಯಾಣದಲ್ಲಿ ಅವಘಡಗಳು, ಧಾರ್ಮಿಕ, ರಾಜಕೀಯ ನಾಯಕರುಗಳಿಗೆ ಆಪತ್ತು ಎದುರಾಗುವುದು. 3/12/2026 ನಂತರ ವಿಶ್ವದಾದ್ಯಂತ ಅನುಕೂಲಕಾರಿ ಪರಿಸ್ಥಿತಿಗೆ ಎಲ್ಲ ದೇಶಗಳು ಶ್ರಮ ವಹಿಸುವರು.